ದರ್ಶನ್ ಯಾವುದೇ ಕ್ಷಣ ಬೇಕಾದರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಶ್ರೀಪಾದ್. ನಾಗರಾಜ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ, ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ಇವರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದರೂ ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಶ್ರೀಪಾದ್, ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನು ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ ದರ್ಶನ್ ವಿಚಾರವನ್ನು ಪ್ರಾಸಿಕ್ಯೂಷನ್ ಅವರು ಎಲ್ಲಿ ಪ್ರಶ್ನೆ ಮಾಡಬೇಕಂದ್ರೆ, ಒಂದು ವೇಳೆ ಸರ್ಕಾರ ಈ ಒಂದು ದರ್ಶನ್ಗೆ ನೀಡಿರ್ತಕ್ಕಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಈ ವಿಚಾರಗಳು ಪರಿಗಣನೆಗೆ ಬರ್ತವೆ. ಅದರ್ವೈಸ್ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಬಿಟ್ರ ಈ ಎಲ್ಲ ವಿಚಾರಗಳು ಈಗ ಅಪ್ರಸ್ತುತ ಆಗಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿ. ದರ್ಶನ್ ಯಾವುದೇ ಕ್ಷಣ ಬೇಕಾದರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಶ್ರೀಪಾದ್. ನಾಗರಾಜ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ, ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ಇವರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದರೂ ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಶ್ರೀಪಾದ್, ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನು ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ ದರ್ಶನ್ ವಿಚಾರವನ್ನು ಪ್ರಾಸಿಕ್ಯೂಷನ್ ಅವರು ಎಲ್ಲಿ ಪ್ರಶ್ನೆ ಮಾಡಬೇಕಂದ್ರೆ, ಒಂದು ವೇಳೆ ಸರ್ಕಾರ ಈ ಒಂದು ದರ್ಶನ್ಗೆ ನೀಡಿರ್ತಕ್ಕಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಈ ವಿಚಾರಗಳು ಪರಿಗಣನೆಗೆ ಬರ್ತವೆ. ಅದರ್ವೈಸ್ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಬಿಟ್ರ ಈ ಎಲ್ಲ ವಿಚಾರಗಳು ಈಗ ಅಪ್ರಸ್ತುತ ಆಗಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿ. ದರ್ಶನ್ ಯಾವುದೇ ಕ್ಷಣ ಬೇಕಾದರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಶ್ರೀಪಾದ್. ನಾಗರಾಜ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ, ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ಇವರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದರೂ ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಶ್ರೀಪಾದ್, ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನು ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ ದರ್ಶನ್ ವಿಚಾರವನ್ನು ಪ್ರಾಸಿಕ್ಯೂಷನ್ ಅವರು ಎಲ್ಲಿ ಪ್ರಶ್ನೆ ಮಾಡಬೇಕಂದ್ರೆ, ಒಂದು ವೇಳೆ ಸರ್ಕಾರ ಈ ಒಂದು ದರ್ಶನ್ಗೆ ನೀಡಿರ್ತಕ್ಕಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಈ ವಿಚಾರಗಳು ಪರಿಗಣನೆಗೆ ಬರ್ತವೆ. ಅದರ್ವೈಸ್ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಬಿಟ್ರ ಈ ಎಲ್ಲ ವಿಚಾರಗಳು ಈಗ ಅಪ್ರಸ್ತುತ ಆಗಿರ್ತಕ್ಕಂಥದ್ದು ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿ. ದರ್ಶನ್ ಯಾವುದೇ ಕ್ಷಣ ಬೇಕಾದರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು ಶ್ರೀಪಾದ್. ನಾಗರಾಜ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ, ಸರ್ಜರಿ ಮಾಡಿಸ್ಕೊಳ್ಳಿ ಅಂತ.
ಸೊ ಈಗ ಇವರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದರೂ ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಶ್ರೀಪಾದ, ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನು ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ ದರ್ಶನ್ ವಿಚಾರವನ್ನು ಪ್ರಾಸಿಕ್ಯೂಷನ್ ಅವರು ಎಲ್ಲಿ ಪ್ರಶ್ನೆ ಮಾಡಬೇಕಂದ್ರೆ, ಒಂದು ವೇಳೆ ಸರ್ಕಾರ ಈ ಒಂದು ದರ್ಶನ್ಗೆ ನೀಡಿರ್ತಕ್ಕಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಈ ವಿಚಾರಗಳು ಪರಿಗಣನೆಗೆ ಬರ್ತವೆ. ಅದರ್ವೈಸ್ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಬಿಟ್ರ ಈ ಎಲ್ಲ ವಿಚಾರಗಳು ಈಗ ಅಪ್ರಸ್ತುತ ಆಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿ. ದರ್ಶನ್ ಯಾವುದೇ ಕ್ಷಣ ಬೇಕಾದರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ಇವರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದರೂ ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಶ್ರೀಪಾದ, ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನು ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ ದರ್ಶನ್ ವಿಚಾರವನ್ನು ಪ್ರಾಸಿಕ್ಯೂಷನ್ ಅವರು ಎಲ್ಲಿ ಪ್ರಶ್ನೆ ಮಾಡಬೇಕಂದ್ರೆ, ಒಂದು ವೇಳೆ ಸರ್ಕಾರ ಈ ಒಂದು ದರ್ಶನ್ಗೆ ನೀಡಿರ್ತಕ್ಕಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಈ ವಿಚಾರಗಳು ಪರಿಗಣನೆಗೆ ಬರ್ತವೆ. ಅದರ್ವೈಸ್ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಬಿಟ್ರ ಈ ಎಲ್ಲ ವಿಚಾರಗಳು ಈಗ ಅಪ್ರಸ್ತುತ ಆಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿ. ದರ್ಶನ್ ಯಾವುದೇ ಕ್ಷಣ ಬೇಕಾದರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ಇವರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದರೂ ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ. ಶ್ರೀಪಾದ, ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ. ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನು ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ ದರ್ಶನ್ ವಿಚಾರವನ್ನು ಪ್ರಾಸಿಕ್ಯೂಷನ್ ಅವರು ಎಲ್ಲಿ ಪ್ರಶ್ನೆ ಮಾಡಬೇಕಂದ್ರೆ, ಒಂದು ವೇಳೆ ಸರ್ಕಾರ ಈ ಒಂದು ದರ್ಶನ್ಗೆ ನೀಡಿರ್ತಕ್ಕಂಥ ಜಾಮೀನನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದ್ದೆ ಆದರೆ ಅಲ್ಲಿ ಈ ವಿಚಾರಗಳು ಪರಿಗಣನೆಗೆ ಬರ್ತವೆ. ಅದರ್ವೈಸ್ ದರ್ಶನ್ ಆಪರೇಷನ್ ಮಾಡಿಸ್ಕೊಂಡ್ರ ಬಿಟ್ರ ಈ ಎಲ್ಲ ವಿಚಾರಗಳು ಈಗ ಅಪ್ರಸ್ತುತ ಆಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗರಾಜ್ ಮಾಹಿತಿ. ದರ್ಶನ್ ಯಾವುದೇ ಕ್ಷಣ ಬೇಕಾದರೂ BGS ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗುವ ಸಾಧ್ಯತೆ ಇರತಕ್ಕಂಥದ್ದು. ಶ್ರೀಪಾದ್, ನಾಗರಾಜ್, ಈಗ ಸರ್ಜರಿ ಅನ್ನುವಂಥ ವಿಚಾರ ಇಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ವಾ? ವಿದೌಟ್ ಸರ್ಜರಿ ಅವರು ಆಚೆ ಬರ್ಬೋದಾ? ಈಗ ಮಧ್ಯಂತರ ಬೇಲ್ ಸಿಕ್ಕಿದೆ ಸರ್ಜರಿ ಮಾಡಿಸ್ಕೊಳ್ಳಿ ಅಂತ. ಸೊ ಈಗ ಇವರು ಸರ್ಜರಿ ಮಾಡದೆ ಆಚೆ ಹೋಗ್ಬಿಟ್ರು ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಏನಾದರೂ ಆಗುತ್ತಾ? ಈ ಬಗ್ಗೆ ನೀವು ಡೀಟೇಲ್ಸ್ ಅನ್ನು ಕೊಡೋದಾದ್ರೆ.
ಶ್ರೀಪಾದ ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಯಾವುದು ಬರಲ್ಲ, ಯಾಕಂತಂದ್ರೆ ಅವ್ರು ಈಗಾಗಲೇ ಯಾಕೆ ದರ್ಶನ್ಗೆ ಆಪರೇಷನ್ ಆಗ್ತಾ ಇಲ್ಲ ಅನ್ನೋದನ್ನ ಹೈಕೋರ್ಟ್ನಲ್ಲಿ ಅವರ ರೆಗ್ಯುಲರ್ ಜಾಮೀನು ಅರ್ಜಿ ವಿಚಾರಣೆ ನಡೀತಾ ಇರಬೇಕಾದ್ರೆ ಹೈಕೋರ್ಟ್ ಗಮನಕ್ಕೆ ಅವರ ಪರ ವಕೀಲರು ತಗೊಂಬಂದಿರ್ತಕ್ಕಂಥದ್ದು. ಇದರಲ್ಲಿ ಮೆಡಿಕಲ್ ಗ್ರೌಂಡ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಕನ್ಸಿಡರ್ ಮಾಡಂಗಿದ್ರೆ ಏಕಸದಸ್ಯ ಪೀಠವೇ ಕನ್ಸಿಡರ್ ಮಾಡಬೇಕಾಗಿತ್ತು. ಯಾಕಂತಂದ್ರೆ ಅವರು ಜಾಮೀನನ್ನು ಪಡೆದುಕೊಂಡಿದ್ರು, ನನಗೆ ತುರ್ತಾಗಿ ಆಪರೇಷನ್ ಆಗಬೇಕು ಅಂತೇಳಿ. ಆದರೆ ಆಪರೇಷನ್ ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಅವರು ಬೇರೆ ಯಾವುದೇ ನಾನು ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿಲ್ಲ. ಅದರ ಬದಲಾಗಿ ಅವ್ರಿಗೆ BP ಜಾಸ್ತಿ ಆಗ್ತಾ ಇದೆ, ಈ ಕಾರಣದಿಂದಾಗಿ ಆಪರೇಷನ್ ಆಗ್ತಾ ಇಲ್ಲ ಸದ್ಯಕ್ಕೆ, ಅದನ್ನು ವೈದ್ಯರು ನಿರ್ಧರಿಸ್ತಾರೆ ಅನ್ನೋ ಒಂದು ಕಾರಣವನ್ನು ಕೋರ್ಟ್ಗೆ ನೀಡಿದ್ದು. ಕೋರ್ಟ್ ಮುಂದೆನೇ ಈ ಒಂದು ಪ್ರೋಸೆಸ್ ನಡೆದಿರೋದ್ರಿಂದ ಈಗ